ಇವತ್ತು ಬಜೆಟ್ ಮಂಡಿಸಿದ್ದಾರೆ. 16 ಬಜೆಟ್ ಮಂಡಿಸಿದ ದಾಖಲೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು. ದೇವರು ಇಷ್ಟು ಅವಕಾಶವನ್ನ ಬೇರೆ ರಾಜಕಾರಣಿಗಳಿಗೆ ಕೊಟ್ಟಿಲ್ಲ. ಅಷ್ಟು ಅಪೂರ್ವವಾಗಿರುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಏನು ಹೇಳಿದಾರೋ, ಎಷ್ಟು ಅನುಷ್ಠಾನ ಮಾಡ್ತಾರೋ ಅನ್ನೋದನ್ನ ಹಿಂದಿನ ಬಜೆಟ್ ನೋಡಿದ್ರೆ ಮಾತ್ರ ಗೊತ್ತಾಗೋದು. ನೋಡಿ, ಕಳೆದ ಸಾರಿ 3,22,000 ಕೋಟಿ ರೂಪಾಯಿನ ಅವರು ವೆಚ್ಚ ಮಾಡ್ತೀವಿ ಅಂತ ಹೇಳಿದರು ಬೇರೆ ಬೇರೆ ಯೋಜನೆಗಳಿಗೆ. ಅಂದರೆ ಬಂಡವಾಳ ವೆಚ್ಚ ಮತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್ ಎರಡೂ ಸೇರಿ ಇದುವರೆಗೂ ಖರ್ಚು ಮಾಡಿರೋದು 1,75,000 ಕೋಟಿ. ಇನ್ನು ಮಾರ್ಚ್ 30ಕ್ಕೆ ಇನ್ನೆಷ್ಟು ದಿನ ಇದೆ? 31ಕ್ಕೆ ಇನ್ನೊಂದು 24 ದಿನ ಇದೆ. ಇನ್ನು 24 ದಿನದಲ್ಲಿ 1,46,000 ಕೋಟಿ ಖರ್ಚು ಮಾಡಿಬಿಡ್ತಾರಾ? ಇನ್ನೊಂದು, ನಮ್ಮ ಆದಾಯ ಕ್ರೋಢೀಕರಣದಲ್ಲಿ ಅವರು ಇವತ್ತು ಕೊಟ್ಟಂಥ ಅಂಕಿಅಂಶದಲ್ಲಿ ಯಾವ್ಯಾವುದರಿಂದ ಎಷ್ಟೆಷ್ಟು ಬರುತ್ತೆ ಅಂತ 27% ಸಾಲ ತೋರಿಸಿದ್ದಾರೆ. ನೀವು ಖರ್ಚು ಮತ್ತು ಆದಾಯವನ್ನು ಸಮತೋಲನ ಮಾಡಬೇಕಲ್ಲ, ಅದರಲ್ಲಿ 27% ಸಾಲ. 27% ಅಂತ ಹೇಳಿದ್ರೆ 4 ಲಕ್ಷ ಕೋಟಿ ರೂಪಾಯಿನಲ್ಲಿ 1,08,000 ಕೋಟಿ ರೂಪಾಯಿ ಸಾಲ. ಅದರಲ್ಲಿ ವೆಚ್ಚದಲ್ಲಿ ಪ್ರತಿಶತ 18 ಪೈಸೆ ಬಡ್ಡಿಗೆ ಹೋಗುತ್ತೆ. ಅಂದರೆ ಬಡ್ಡಿ ಕಟ್ಟೋದಕ್ಕೆ ಹೋಗುತ್ತೆ. ನೀವು ಸಾಲ ಮಾಡಿ ಮೂಲಸೌಕರ್ಯ ಅಭಿವೃದ್ಧಿ ಮಾಡಿದ್ರೆ ಸಾಲ ತೀರಿಸೋದು ಸುಲಭ. ಮೂಲಸೌಕರ್ಯ ಅಭಿವೃದ್ಧಿ ಪಡಿಸಿದ್ರೆ ಉದ್ಯೋಗ ಸೃಷ್ಟಿಯಾಗತ್ತೆ, ಚಕ್ರ ತಿರುಗುತ್ತೆ. ಯಾವುದಕ್ಕೂ ವಿನಿಯೋಗಿಸ್ತಾ ಇದ್ದೀವಿ? ಇದರಿಂದ ಒಳ್ಳೇದಾಗುತ್ತಾ? ಈ ಕನ್ನಂಬಾಡಿ ಅಣೆಕಟ್ಟು ಕಟ್ಟಿಸಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ, ವಿಶ್ವೇಶ್ವರಯ್ಯನವ್ರನ್ನ ನೆನೆಸ್ಕೊಳ್ತಾರೆ ಜನ. ಯಾಕೆಂದ್ರೆ ಬದುಕೇ ಬದಲಾಯಿತು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬದುಕು ಬದಲಾಯಿಸುವ ಯಾವ ಯೋಜನೆಯನ್ನು ರಾಜ್ಯಕ್ಕೆ ಕೊಟ್ಟಿದ್ದಾರೆ? ರಾಜ್ಯದ ಆರ್ಥಿಕ ಪ್ರಗತಿಯ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥ ಯಾವ ಯೋಜನೆಯನ್ನು ಅವ್ರು ಕೊಟ್ಟಿದ್ದಾರೆ? ಆ ಯೋಜನೆ ಆ ಥರ ಏನಾರು ಕೊಟ್ಟರೆ ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಥರ, ವಿಶ್ವೇಶ್ವರಯ್ಯನವ್ರ ಥರ ಇವರನ್ನು ನೆನಪಿಸ್ತಾರೆ. ಆಮೇಲೆ ಸಾಲ ಮಾಡಿ ತುಪ್ಪ ಯಾರು ತಿಂತಿರೋದು? ನಮಗೆ ಬೆಲೆ ಏರಿಕೆ ಬರೆ. ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ರು, 3 ರೂಪಾಯಿ ಬೇರೆ ರಾಜ್ಯಗಳಿಗಿಂತ ನಮಗೆ ಜಾಸ್ತಿ. ವಿದ್ಯುತ್ ದರ ಏರಿಸಿದ್ರು, ಹಾಲ್ ದರ ಏರಿಸಿದ್ರು, ಆಲ್ಕೋಹಾಲ್ ದರ ಏರಿಸಿದ್ರು, ಸ್ಟಾಂಪ್ ಡ್ಯೂಟಿ ಏರಿಸಿದ್ರು, ಡೆತ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ರೇಟ್ನು ಏರಿಸಿದ್ರು, ಬಾಂಡ್ ಪೇಪರ್ ದರ ಏರಿಸಿದ್ರು, ವೆಹಿಕಲ್ ರಿಜಿಸ್ಟ್ರೇಷನ್ ಹೆಚ್ಚು ಮಾಡಿದ್ರು, ಮುದ್ರಾಂಕ ಶುಲ್ಕ ಹೆಚ್ಚು ಮಾಡಿದ್ರು, ಮೆಟ್ರೋ ದರ ಏರಿಕೆ ಮಾಡಿದ್ರು. ಯಾವುದೂ ಬಿಟ್ಟಿಲ್ಲ. ಎಲ್ಲ ಏರಿಕೆ ಮಾಡಿದ್ರಲ್ಲ. ತುಪ್ಪ ಯಾರಿಗೆ? ಯಾರು ತುಪ್ಪ ತಿನ್ನೋದು? ಸಾಲ ಅಂತೂ ಮಾಡ್ತಿದ್ದಾರೆ, ಯಾಕೆಂದ್ರೆ ಅವ್ರು ಬಜೆಟ್ನಲ್ಲೇ ತೋರಿಸಿದ್ದಾರೆ. ತುಪ್ಪ ಯಾರಿಗೆ? ಬೆಲೆ ಏರಿಕೆ ಬರೇ ಮಧ್ಯಮ ವರ್ಗಕ್ಕೆ, ಸಾಲದ ಹೊರೆ ಇಡೀ ರಾಜ್ಯಕ್ಕೆ. ತುಪ್ಪ ಯಾರಿಗೆ? ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಜೆಟ್ಟು. ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಪ್ರಖ್ಯಾತಿಯೂ ಅವರಿಗೆ, ಅತಿ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿಯೂ ಅವರಿಗೆ. ಜಿನ್ನಾ ಆತ್ಮಕ್ಕೆ ಬಹಳ ಖುಷಿಯಾಗಿದೆ. ಮೊಹಮ್ಮದ್ ಅಲಿ ಜಿನ್ನಾ ಇದ್ನಲ್ಲ, ಪಾಕಿಸ್ತಾನ ಮಾಡಿದವನು. ಇಂಥವರೆಲ್ಲ ಇರ್ತಾರೆ ಅಂತ ಗೊತ್ತಾಗಿದ್ರೆ ಅವನು ಪಾಕಿಸ್ತಾನ ಬೇಡ ಅಂತಿದ್ದ, ಇಲ್ಲೇ ಬಿಡ್ತಿದ್ದ. ಜಿನ್ನಾ ಮಾತು ಕೇಳಿ ಯಾರ್ಯಾರು ಪಾಕಿಸ್ತಾನಕ್ಕೆ ಹೋದ್ರಲ್ಲ, ಅವೆಲ್ಲ ಲಬೋ ಹೊಡ್ಕೊತಾ ಇದ್ದಾವೆ. ಅಯ್ಯಯ್ಯೋ, ಜಿನ್ನಾನ ಅಪ್ಪನ ಥರದವ್ರು ಇಲ್ಲೇ ಇದ್ರು, ನಾವು ಸುಮ್ಮನೆ ಹೋಗಿ ಆ ಜಿನ್ನಾ ಮಾತು ಕೇಳ್ಕೊಂಡು ಪಾಕಿಸ್ತಾನಕ್ಕೆ ಓಡೋಗ್ಬಿಟ್ವಿ. ಇಲ್ಲೇ ಇದ್ದಿದ್ರೆ
ನಮಗೆ ಭಾಳ ಚೆನ್ನಾಗಿರ್ತಿತ್ತು. ಯಾಕೆ ಅಂತಂದರೆ ಜಿನ್ನಾನ ಮೀರಿಸುವಂಥವ್ರು ಕಾಂಗ್ರೆಸ್ನಲ್ಲಿ ಮುಂದೆ ಬರ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂತ. ಜಿನ್ನಾ ಆತ್ಮಕ್ಕೆ ಭಾಳ ಖುಷಿಯಾಗಿದೆ. ಯಾಕೆಂದರೆ ನೋಡಿ, ಎಷ್ಟೋ ಊರಿನಲ್ಲಿ ಹೆಣ ಉಳಕ್ಕೆ ಸ್ಮಶಾನ ಇಲ್ರಿ, ಯಾರ್ದೋ ಹೊಲದಾಗಿ ತಗೊಂಡೋಗಿ ಹೆಣ ಸುಟ್ಟು ಬರ್ತಾರೆ, ಹೊಳೆ ಬದಿಯಲ್ಲಿ ದಫನ್ ಮಾಡ್ತಾರೆ. ಅವಲ್ಲಿ ಒಂದು ಕಡೆಗೆ ಸ್ಮಶಾನವೇ ಇಲ್ಲ, ಇನ್ನೊಂದು ಕಡೆಗೆ ಖಬರ್ಸ್ಥಾನಗಳ ಅಭಿವೃದ್ಧಿಗೆ ಕಾಂಪೌಂಡ್ ನಿರ್ಮಾಣಕ್ಕೆ 150 ಕೋಟಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮತೀಯ ಆಧಾರಿತ ಮೀಸಲಾತಿಯನ್ನು ವಿರೋಧ ಮಾಡಿದರು. ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ನು ಐ ಕಾಂಟ್ ಡೂ ಅಂತ ಹೇಳಿದರು, ನಾನು ಕೊಡಲ್ಲ ಅಂತ ಹೇಳಿದರು ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ನ. ಇವ್ರಿಗೆ ಗುತ್ತಿಗೆದಾರರ ಗುತ್ತಿಗೆ ಕಾಂಟ್ರಾಕ್ಟ್ನಲ್ಲೂ 2 ಕೋಟಿ ರೂಪಾಯಿ ರಿಲಿಜಿಯಸ್ ಬೇಸ್ಡ್. ಜಿನ್ನಾ ಆತ್ಮಕ್ಕೆ ಎಷ್ಟು ಸಂತೋಷ ಆಗಿರುತ್ತೆ, ಮೊಹಮ್ಮದ್ ಅಲಿ ಜಿನ್ನಾ ಆತ್ಮಕ್ಕೆ. ಇದು ಇವ್ರ ನೀತಿ. ಅವ್ರು ಕಾಂಗ್ರೆಸ್ನವ್ರು ಹೇಳ್ತಾರ, ಎಲ್ಲರನ್ನೂ ಕೂಡ ಓಲೈಕೆ ಮಾಡಿದೀವಿ, ನಾವು ಎಲ್ಲ ವರ್ಗದವ್ರನ್ನೂ ಸಮಾನವಾಗಿ ಕಂಡಿದ್ದೀವಿ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಎಲ್ಲಿದೆ ಸಮಾನತೆ? ಎಲ್ಲಿದೆ ಹೇಳಿ ಸಮಾನತೆ? ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಅದನ್ನ ಸಮಾನತೆ ಅಂತ ಹೇಳಕ್ಕಾಗತ್ತಾ? ಬೆಲೆ ಏರಿಕೆ ಬರೇನ ಸಮಾನತೆ ಅಂತ ಹೇಳಕ್ಕಾಗತ್ತಾ? ಅವರಿಗೆ ಡೆಲ್ಲಿ ಚುನಾವಣೆ ನಂತರ 0 ಮೇಲೆ ಬಹಳ ನಂಬಿಕೆ ಕೊಟ್ಟಿದ್ದಾರೆ. ನಿಮಗೂ ಅದನ್ನೇ ಈಗ ಕೆಲವು ಹರಕೆ ತೀರಿಸೋದಿತ್ತು, ಅದಕ್ಕಾಗಿ ಹೋಗ್ತಾ ಇದ್ವಿ. ಈಗ ಹಾಗೇನಿಲ್ಲ, ನಮ್ಮೊಳಗೂ ಭಗವಂತ ಇದ್ದಾನೆ, ನಮ್ಮೊಳಗಿಲ್ದಿರೋ ಭಗವಂತ ಇನ್ನೆಲ್ಲೂ ಇಲ್ಲ. ಕೆಲವು ಕ್ಷೇತ್ರ ಮಹಿಮೆ ಇರುತ್ತೆ. ಭಗವಂತ ಎಲ್ಲ ಕಡೆನೂ ಇದ್ದಾನೆ, ನಿಮ್ಮೊಳಗೂ ಇದ್ದಾನೆ, ನಮ್ಮೊಳಗೂ ಇದ್ದಾನೆ, ಎಲ್ಲ ಕಡೆಯಲ್ಲೂ ಇದ್ದಾನೆ. ಕೆಲವು ಕ್ಷೇತ್ರದ್ದೇ ಅದರದ್ದೇ ಆದಂಥ ಒಂದು ಪವಿತ್ರತೆ ಹಿನ್ನೆಲೆ, ಪೌರಾಣಿಕ ಹಿನ್ನೆಲೆ ಇರುತ್ತೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಆ ಥರ ಏನು ನೀವು ಯಾವ ಅರ್ಥದಲ್ಲಿ ಭಾವಿಸಿದಿರೋ ಗೊತ್ತಿಲ್ಲ ನನಗೆ. ಭಾರತದ ಒಂದೊಂದು ಮಣ್ಣಿನ ಕಣಕಣವೂ ಕೂಡ ಪವಿತ್ರವಾದದ್ದೇ. ಹಳೆ ಹುಬ್ಳಿ ಗಲಾಟೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ದಂಥ ಬಾಂಧವರ ಎಲ್ಲ ಕೇಸ್ಗಳನ್ನ ವಿಡ್ರಾ ಮಾಡ್ಕೊಳ್ಳೋಕೆ ಶಿಫಾರಸ್ ಮಾಡಿ ಕೋರ್ಟಿಗೆ ಕಳಿಸಿದ್ದಾರೆ. ನಾಳೆ ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಬೇಕು. ಪೊಲೀಸ್ ಸ್ಟೇಷನ್ಗೆ ದಾಳಿ ಮಾಡಿದವರಿಗೆ ರಕ್ಷಣೆಗೆ ಇವ್ರು ಹೊರಟ್ರೆ ನಾಳೆ ನಿಮಗೆ ನಮಗೆ ರಕ್ಷಣೆ ಇಲ್ಲ. ಆ ರೀತಿ ಒಂದು ಸಂದೇಶ ಕೊಟ್ಟಿದ್ದಾರೆ. ಶಾಂತಿ ದೂತರೇ, ನೀವೇನು ಬೇಕಾದ್ರೂ ಮಾಡಿ, ಸ್ಟೇಷನಿಗಾರು ಬೆಂಕಿ ಹಾಕಿ, ಊರಿಗಾರು ಬೆಂಕಿ ಹಾಕಿ, ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ಯು ಆರ್ ಆಲ್ ಅವರ್ ಬ್ರದರ್ಸ್, ನಿಮ್ಮನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ. ನೀವು ಸ್ಟೇಷನಿಗಾರು ಬೆಂಕಿ ಹಾಕ್ರಿ, ಸುಟ್ಟಾರು ಬರ್ರಿ, ನಮಗೆ ಓಟ್ ಹಾಕ್ರಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥ ಒಂದು ಕೆಟ್ಟ ಸಂದೇಶ ಕೊಟ್ಟಿದ್ದಾರೆ. ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ಹಳೆ ಹುಬ್ಳಿ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿದ್ರೆ ಮೈಸೂರಿನಲ್ಲಿ ಮೊನ್ನೆ ಮತ್ತೆ ಪ್ರಕರಣ ಅಂತ ನಡೀತಿರ್ಲಿಲ್ಲ. ಇಲ್ಲಿ ಇಂಥವ್ರಿಗೆ ಕುಮ್ಮಕ್ ಕೊಡೋ ರೀತಿಯಿಂದಲೇ ಅವ್ರಿಗೆ ಅನಿಸಿದೆ, ನಾವೇನು ಮಾಡಿದ್ರು ನಡೆಯುತ್ತೆ, ಬಾರಾಕೂನ್ ಮಾಫ್, ಬೇಕಾದ್ ಮಾಡೋಣ, ನಾವು ನಮ್ಮ ವೋಟ್ ಬ್ಯಾಂಕು ಟ್ಯಾಕ್ಟಿಸ್ ಇದೆಯಲ್ಲ, ಬೆದರಿಸೋ ರಾಜಕೀಯ ನೀತಿ, ಅದ್ರ ಮೇಲೆ ನಾವು ದಕ್ಕಿಸ್ಕೋಬಹುದು ಅಂತ ಅನ್ಕೊಂಡಿದ್ದಾರೆ. ಅದ್ರ ಪರಿಣಾಮನೇ ಇವತ್ತು ಬಜೆಟ್ನಲ್ಲಿ ಗುತ್ತಿಗೆಗೆ ಮೀಸಲಾತಿ. ನೀವು ಸುಮ್ಮನೆ ಇಲ್ಲದೆ ಇದ್ರೆ ನಿಮ್ಮ ಅಪ್ಪನ ಆಸ್ತಿಲೂ ಪಾಲ್ ಕೊಡ್ಬೇಕು, ನಮ್ಮ ಅಪ್ಪನ ಆಸ್ತಿಲೂ ಅವ್ರಿಗೆ ಪಾಲ್ ಕೊಡ್ಬೇಕು. ದೇಶ ಪಾಲ್ ಕೊಟ್ಟಾಯ್ತು, ದೇಶವನ್ನು ಪಾಲ್ ಕೊಟ್ಟಾಯ್ತು, ಅವತ್ತು ಎದುರಿಸದೆ. ಈಗ ನಿಮ್ಮ ಅಪ್ಪನ ಆಸ್ತಿಲೂ ಪಾಲ್ ಕೊಡೋದು ಬಾಕಿ ಇದೆ. ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ನಾನು ಅವ್ರು ಇಳಿಸೋದು ಏರ್ಸೋದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಜನ 138 ಸೀಟ್ ಕೊಟ್ಟಿದ್ದಾರೆ. ಇಳಿಸೋದು ಏರ್ಸೋದು ಅವ್ರ ಪಾರ್ಟಿಗೆ ಸಂಬಂಧಪಟ್ಟಿದ್ದು. ನಾನು ಏನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕೆ ನಾನು ಹೋಗಲ್ಲ. ಆದರೆ ಒಂದೇ ಒಂದು ಮಾತು ಹೇಳೋದೇನು ಅಂದರೆ, ನೀವು ದಿನ ಮುಖ್ಯಮಂತ್ರಿ ಪದಕ್ಕೆ ಅಪಮಾನ ಮಾಡಬೇಡಿ. ಸಿದ್ದರಾಮಯ್ಯದವರಂತ ಹಿರಿಯರಿಗೆ ಅಪಮಾನ ಮಾಡಬೇಡಿ. ಇಳಿಸ್ಬೇಕು ಅಂದರೆ ಒಂದೇ ದಿನ ಇಳಿಸ್ರಿ, ಆದರೆ ದಿನನಿತ್ಯ ಅಪಮಾನ ಮಾಡಬೇಡಿ, ಅಷ್ಟೇ ಹೇಳೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.